ಈ ಮಾಲ್ಡೀವ್ಸ್ ದಲ್ಲಿ ಆಗಿರೋದು ಇದನ್ನ ಬಹಳ ಅನ್ಫಾರ್ಚುನೇಟ್ ಅಂತ ಹೇಳ್ತೀವಿ. ಈ ಇಂಡಿಯಾ ಔಟ್ ಕ್ಯಾಂಪೇನ್ ಇಂದ ಬಂದಿದ್ದು ಸರ್ಕಾರ ಏನಿದೆ, ಈ ಮಾಲ್ಡೀವ್ಸ್ ನಲ್ಲಿ ಮುಯಿಜು ಸರ್ಕಾರ, ಈ ಸ- ಈ 2019 2020ರಿಂದ ಇವ್ರಿಗೆ ಕ್ಯಾಂಪೇನ್ ನಡೀತಲೇ ಇದೆ. ಇಂಡಿಯಾ ಔಟ್ ಆಗ್ಬೇಕು, ಇಂಡಿಯನ್ ಮಿಲಿಟರಿ ನಮ್ಮ ದೇಶದಲ್ಲಿ ಇರಬಾರ್ದು, ಈ ಮಿಸ್ಇನ್ಫಾರ್ಮೇಶನ್ ಡಿಸ್ಇನ್ಫಾರ್ಮೇಶನ್ ಏನ್ ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ 2020ರಿಂದ 2019ರಿಂದ. ಇದರಿಂದ ಆ ಕ್ಯಾಂಪೇನ್ ಏನಿದೆ, ಆ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಏನ್ ಮಾಡ್ತಾರೆ, ಅದರಲ್ಲಿ ಇಂಡಿಯಾನ ಬೈತಿದ್ದಾರೆ, ಇಂಡಿಯಾ ಮೇಲೆ ರೇಸಿಸ್ಟ್ ಸ್ಲರ್ಸ್ ಅದು ಮೊದ್ಲಿಂದಾನೇ ಇದೆ, ಇದು ಹೊಸದೇನಲ್ಲ. ಈಗ ಬದಲಾಗಿರೋದು ಏನಂದ್ರೆ, ಇವ್ರು ಸರ್ಕಾರದಲ್ಲಿ ಬಂದಿರೋ ನಂತರ ಇವ್ರನ್ನ ಎಲ್ಲರೂ ನೋಡಕ್ಕೆ ಶುರು ಮಾಡಿದ್ದಾರೆ. ಇವರು ಗೌರ್ಮೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಂಡ ಮೇಲೆ ಇವ್ರ ವಿಸಿಬಿಲಿಟಿ ಜಾಸ್ತಿ ಆಗಿದೆ, ಇವರ ಇವರ ರೀಡರ್ಶಿಪ್ ಜಾಸ್ತಿ ಆಗಿದೆ. ಸೊ ಇವರು ಏನಾದ್ರು ಏನ್ ಬರೆದ್ರು ಏನ್ ಓದಿದ್ರು ಪೂರ್ತಿ ಜಗತ್ ನೋಡುತ್ತೆ, ಇಂಡಿಯನ್ಸ್ ಅಷ್ಟೇ ಅಲ್ಲ ಪೂರ್ತಿ ಜಗತ್ ನೋಡುತ್ತೆ. ಸೊ ಈ ಪೊಲಿಟಿಕಲ್ ಲಾಯಲಿಸ್ಟ್ಸ್ ಏನಿದ್ದಾರೆ ಅಲ್ವಾ, ಮೂಯ್ಸುದು ಮತ್ತೆ ಈ ಇಂಡಿಯಾ ಔಟ್ ಕ್ಯಾಂಪೇನ್ದು, ಇವ್ರು ಬಂದು ಸರ್ಕಾರದಲ್ಲಿ ಈಗ ಕೀ ಪೋರ್ಟ್ಫೋಲಿಯೋಸ್ ಇಟ್ಕೊಂಡಿದ್ದಾರೆ. ಡೆಪ್ಟಿ ಮಿನಿಸ್ಟರ್ ಆಯ್ತು, ಸ್ಟೇಟ್ ಮಿನಿಸ್ಟರ್ ಆಯ್ತು, ಅಡಿಷನಲ್ ಮಿನಿಸ್ಟ್ರೀಸ್ ಆಯ್ತು, ಇಲ್ಲ ಸೆಕ್ರೆಟರಿ ಲೆವೆಲ್ ಆಯ್ತು. ಸೊ ಈ ಕೀ ಪೋರ್ಟ್ಫೋಲಿಯೋಸ್ ಏನ್ ಇಟ್ಕೊಂಡಿದಾರಲ್ವಾ, ಇವರಿಗೆ ಸರ್ಕಾರ ಹೇಗ್ ನಡೆಸೋದು ಗೊತ್ತಿಲ್ಲ, ಇವರಿಗೆ ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡೋದು ಗೊತ್ತಿಲ್ಲ, ಇವರಿಗೆ ಈ ಯಾವ ಬೇಸಿಸ್ ಮೇಲೆ ಇವ್ರನ್ನ ಸರ್ಕಾರದಲ್ಲಿ ಇವರಿಗೆ ಅಕಾಮಿಡೇಟ್ ಮಾಡಿದ್ದಾರೆ ಅಂದ್ರೆ, ಪ್ರೈಮರಿ ಇದು ಒಂದು ಬಂದ್ಬಿಟ್ಟು ರೀಸನ್ ಬಂದ್ಬಿಟ್ಟು ಇವರು ಮುಯ್ಸು ಲಾಯಲಿಸ್ಟ್. ಇವರು ಪ್ರೆಸಿಡೆಂಟ್ ಏನಿದಾರಲ್ಲ ಅವ್ರು ಲಾಯಲಿಸ್ಟ್, ಇವರ ಪ್ರೆಸಿಡೆಂಟ್ಗೆ ಹೆಲ್ಪ್ ಮಾಡಿದ್ದಾರೆ, ಇಂಡಿಯಾ ಕ್ಯಾಂಪೇನ್ ನ ಬಿಲ್ಡ್ ಮಾಡಿದ್ದಾರೆ. ಆ ಒಂದು ಬೇಸಿಸ್ ನಿಡ್ಕೊಂಡು ಇವರಿಗೆ ಈ ಸೀಟ್ಸ್ ಕೊಟ್ಟು ಇವರಿಗೆ ಅಕಾಮಿಡೇಷನ್ ಮಾಡಿದ್ಮೇಲೆ ಈ ಇಂಡಿಯಾ ಔಟ್ ಕ್ಯಾಂಪೇನ್ ಆಂಟಿ ಇಂಡಿಯಾ ರೆಟೋರಿಕ್ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಅದರಿಂದ ಇದು ಈಗ ಲೈಟಿಗೆ ಬಂದಿದೆ, ಇದು ಏನು ಹೊಸದಲ್ಲ, ಇದು ಮೊದ್ಲಿಂದಾನೇ ನಡೀತಾನೆ ಇದೆ. ಬಟ್ ಈಗ ಲೈಟಿಗೆ ಬಂದಿದ್ರಿಂದ ಇಷ್ಟು ಬ್ಯಾಕ್ ಫೈರ್ ಆಗ್ತಿದೆ ಮುಯ್ಸುಗೆ ಮತ್ತೆ ಆ ಮುಯ್ಸು ಸರ್ಕಾರಕ್ಕೆ. ಈ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್ ಇಂಡಿಯನ್ಸಿಗೆ ಈ ಫಸ್ಟ್ ಟೈಮ್ ಈ ಇಂಡಿಯನ್ಸ್ ಇವೆಲ್ಲ ನೋಡಿದ್ಮೇಲೆ ಆಬ್ವಿಯಸ್ಲಿ ಇದು 3-4 ವರ್ಷದಿಂದ ಆಗ್ತಾನೆ ಇದೆ. ಬಟ್ ಈಗ ಇಂಡಿಯನ್ಸಿಗೆ ಅದು ಕೂಡ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಆದಾಗಿಂದ ಇಂಡಿಯನ್ಸ್ ಕೂಡ ಅದನ್ನ ರಿಟಾಲಿಯೇಟ್ ಮಾಡ್ತಿದ್ದಾರೆ, ರಿವರ್ಟ್ ಮಾಡ್ತಿದ್ದಾರೆ. ಬಟ್ ಈ ಎಲ್ಲದರಲ್ಲೂ ಚೈನಾನು ಒಂದು ಸಿಗ್ನಿಫಿಕೆಂಟ್ ಪ್ಲೇಯರ್, ಒಂದು ಮೇಜರ್ ಪ್ಲೇಯರ್ ಅಂತ ನಾವು ಹೇಳ್ಬೋದು. ಇಂಡಿಯಾ ಔಟ್ ಕ್ಯಾಂಪೇನ್ ಶುರು ಆದಾಗ ಮಾಲ್ಡಿವಿಯನ್ ಪೊಲಿಟಿಷಿಯನ್ಸ್ ಹೇಳ್ತಿದ್ರು, ಆಗಿನ ಗವರ್ಮೆಂಟ್ ದಲ್ಲಿ ಇದ್ದಾಗ, ಇದು ಸ್ವಲ್ಪ ಚೈನಾ ಫಂಡೆಡ್ ಪ್ರಾಜೆಕ್ಟ್, ಇದು ಚೈನಾ ಫಂಡೆಡ್ ಕ್ಯಾಂಪೇನ್ ಇದೆ, ಇದು ಚೈನಾ ಫಂಡೆಡ್ ಈ ಇಶ್ಯೂ ಇದೆ ಅಂತ. ಅದರಿಂದ ಈಗ ನೋಡಿದ್ರೆ, ಈಗ ಇಂಡಿಯನ್ಸ್ ಬೈಕಾಟ್ ಮಾಡಾದ್ಮೇಲೆ ಮುಯ್ಸು ಚೈನಾ ಮೊನ್ನೆ ಚೈನಾಗ್ ಹೋದ್ಮೇಲಿಂದ ಇವತ್ತೊಂದು ಸ್ಪೀಚ್ ಕೊಟ್ಟಿದ್ದಾರೆ. ನಮಗೆ ಚೈನಾ ಆಸ್ ಅ ಟಾಪ್ ಡೆಸ್ಟಿನೇಷನ್ ಆಫ್ ಟೂರಿಸ್ಟ್ ಬೇಕು ಅಂತ. ಅಂದ್ರೆ ಚೈನಾ ಇಂದ ನಮಗೆ ಇನ್ನು ಟೂರಿಸ್ಟ್ ಬೇಕು, ಚೈನಾ ಇಂದ ನಮಗೆ ಇನ್ನು ಬೆಲ್ಟ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ಸ್ ಜಾಸ್ತಿ ಆಗ್ಬೇಕು, ಚೈನಾ ಇಂದ ನಮಗೆ ಇನ್ನು ಅಸಿಸ್ಟೆನ್ಸ್ ಬೇಕಂತ ಮುಯ್ಸು ಅವ್ರು ಇವತ್ತು ಹೋಗಿ ಚೈನಾದಲ್ಲಿ ಮಾತಾಡಿದ್ದಾರೆ. ಇನ್ನೊಂದೇನಂದ್ರೆ, ಈ ಚೈನಾಗೆ ಚೈನಾಗ್ ಆಗ್ತಿಲ್ಲಲ್ಲ ಕಾಂಪಿಟೇಷನ್ ಏನ್ ಆಗ್ತಿದೆ, ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್ ಏನ್ ಆಗ್ತಿದೆ, ಅದರಿಂದ ಚೈನಾ ಇಂಡಿಯಾನ ಸರ್ಕಲ್ ಮಾಡ್ಬೇಕಂತಿದೆ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಇಂದ, ಅದ್ರ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪ್ರಾಜೆಕ್ಟ್ ಇಂದ. ಈಗ ಇಂಡಿಯಾ ಮತ್ತೆ ಮಾಲ್ಡೀವ್ಸ್ ದಲ್ಲಿ ಏನೇನ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇದೆ, ಈ ಎಷ್ಟೋ ಶತಮಾನಗಳ ಹಿಂದೆ ನಡ್ ಬರ್ತಿರೋ ನಮ್ಮ ರಿಲೇಷನ್ಸ್ ನ ಈಗ ಬಂದಿರೋ ಡಿಫ್ರೆನ್ಸಸ್ ಇರ್ಲಿ, ಇದನ್ನ ಚೈನಾ ಎಕ್ಸ್ಪ್ಲಾಯ್ಟ್ ಮಾಡಕ್ ನೋಡುತ್ತೆ. ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಚೈನಾ ಅವ್ರ ಬೆನಿಫಿಟ್ ಹೆಂಗಾಗುತ್ತೆ ಅಂತ ನೋಡುತ್ತೆ. ಅದಕ್ಕೆ ಈಗ ಇವತ್ತು ಕೂಡ ಚೈನೀಸ್ ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ, ಇಂಡಿಯಾ ಮಾಲ್ಡೀವ್ಸ್ ಚೈನಾ ಬಗ್ಗೆ ಏನಾದ್ರೂ ಆಗ್ಲಿ ಇಂಡಿಯಾದನ್ನ ತಲೆ ಕೆಡಿಸ್ಕೋಬಾರ್ದು ಅಂತ. ಮತ್ತೆ ಚೈನೀಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಡಿದ್ರೆ, ಚೈನೀಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಕೂಡ ಹೇಳ್ತಿದ್ದಾರೆ, ಇಂಡಿಯಾ ಆಕ್ಟ್ಸ್ ಲೈಕ್ ಅ ಬಿಗ್ ಬುಲಿ, ಇಂಡಿಯಾ ಆಕ್ಟ್ಸ್ ಲೈಕ್ ಅ ಬಿಗ್ ಬ್ರದರ್ ಅಂತ. ಇವರು ಇಂಡಿಯಾನ ಡಿಮೇನ್ ಮಾಡ್ತಿದ್ದಾರೆ, ಇಂಡಿಯಾನ ಡಿಫೇಮ್ ಮಾಡ್ತಿದ್ದಾರೆ, ಒಂಥರ ಇಂಡಿಯಾನ ಏನೋ ಈವಿಲ್ ಫಿಗರ್ ತರ ತೋರಿಸಿ ಇವ್ರ ಆ ರಿಲೇಶನ್ಶಿಪ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಆ ಡಿಫ್ರೆನ್ಸಸ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಇವ್ರ ಪ್ರಾಜೆಕ್ಟ್ಸ್ ನ, ಇವ್ರ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ಸ್ ನ, ಇವ್ರ ಟೂರಿಸಂ ವೆಪನೈಸೇಷನ್ ನ ಮಾಲ್ಡೀವ್ಸ್ ಜೊತೆ ಕಂಟಿನ್ಯೂ ಮಾಡ್ಬೇಕಂತ ಈಗ ಕಾಣಿಸ್ತಿದೆ. ಈ ಮುಂದೆ ಬರುತ್ತಾ ಮುಗಿದು ಇವು 1-1.5 ತಿಂಗಳು ಬ್ಯಾಲೆನ್ಸ್ ಮಾಡಿದ್ರು ಇಂಡಿಯಾ ಚೈನಾ ಬಗ್ಗೆ ಹೇಗೋ ಒಂದು. ಬಟ್ ಈಗ ಈ ಎಸ್ಕಲೇಷನ್ ಆದ್ಮೇಲಿಂದ ಚೈನಾ ಇನ್ನೂ ಅದರಿಂದ ಬೆನಿಫಿಟ್ ತಗೊಳುತ್ತೆ, ಚೈನಾ ಅದರಿಂದ ಇನ್ನೂ ಅಡ್ವಾಂಟೇಜ್ ತಗೊಳುತ್ತಂತ ಆ, ಏನೋ ಒಂದು ಸಿಗ್ನಲ್ಸ್ ಅಂತೂ ಸ್ಟ್ರಾಂಗ್ ಆಗಿದ್ದಾವೆ. ಬಟ್ ಮುಂದೆ ಬರುತ್ತಾ ನೋಡ್ಬೇಕು. ಬಟ್ ಸಂಹವ್ ಹೇಗಾದ್ರೂ ಮುಯ್ಸು ಮತ್ತು ಚೈನಾ ಇಂದ ಈಗ ಈ ವಿಸಿಟ್ ಇಂದ ಮತ್ತೆ ಈ ಟಸಲ್ ಇಂದ ಏನಾಗಿದೆ ಅಲ್ಲ, ಆ ರಿಲೇಶನ್ಶಿಪ್ ಇನ್ನೂ ಬೆಳೆಯುತ್ತೆ ಅಂತಾನೆ ಅನಿಸ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.